ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥ ಸಿಎಂ ಬದಲಾವಣೆ ಅಧಿಕಾರದ ಏನು ಹಂಚಿಕೆ ಸೂತ್ರ ಏನಿದೆ ಅದು ಈಗ ಸಾಕಷ್ಟು ಚರ್ಚೆಗಳಾಗಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಕೂಡ ನಿನ್ನೆಯಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಿರಂತರವಾಗಿ ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಇದೀಗ ಇವತ್ತು ಸಿಎಂ ಮತ್ತು DCMಗಳ ನಡುವಿನ ಅಧಿಕಾರ ಹಂಚಿಕೆಯ ಸೂತ್ರದ ಕುರಿತು ಮಾತನಾಡಲಿಕ್ಕೆ ಮತ್ತು ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಗದ್ದಿಗೆ ಗುದ್ದಾಟ ಕುರಿತು ಮಾತಾಡಲಿಕ್ಕೆ MLC CT ರವಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ನಾವು ಇವಾಗ ಮಾತನಾಡ್ಸೋಣ. ಸರ್, ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಸಾಕಷ್ಟು ಚರ್ಚೆಗಳು ಮತ್ತು ಜಟಾಪಟಿಗಳು, ಇವಾಗ ಅದೊಂದು ಕ್ಲೈಮ್ಯಾಕ್ಸ್ ಅಂತ ನಾನು ಅವರಿಗೆ ವಿನಂತಿ ಮಾಡಲಿಕ್ಕೆ ಬಯಸೋದು, ನಿಮ್ಮ ಕುರ್ಚಿ ಜಗಳದಿಂದ ರಾಜ್ಯದ ಆಡಳಿತದ ಒಂದು ವ್ಯವಸ್ಥೆಗೆ ಗರ ಬಡ್ದಿದೆ. ಕುರ್ಚಿ ಜಗಳ ಬಂದ್ ಮಾಡಿ. ನೀವು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಪರಿಸ್ಥಿತಿಯನ್ನು ಬದಲಾಯಿಸ್ತೀರಿ ಅನ್ನುವಂಥ ವಿಶ್ವಾಸ ಇವತ್ತು ಉಳಿಸ್ಕೊಂಡಿಲ್ಲ. ರಾಜ್ಯದ ಜನ ನಿಮಗೆ 3 ವರ್ಷದ ಹಿಂದೆ 136ಕ್ಕೂ ಹೆಚ್ಚು ಸ್ಥಾನಮಾನ ಕೊಟ್ಟು ಗೆಲ್ಲಿಸಿದ್ರು. ಬಹುಮತದ ಕೊರತೆ ಇಲ್ಲ. ಆದರೆ ಕೊರತೆ ಇರೋದು ಯಾವುದು? ಇಚ್ಛಾಶಕ್ತಿಯ ಕೊರತೆ. ನೀವು 40% ಕಮಿಷನ್ ಆರೋಪವನ್ನು BJP ಸರ್ಕಾರದ ಮೇಲೆ ಮಾಡಿದ್ರಿ. ಅದನ್ನೀಗ 60%ಗೆ ತಗೊಂಡೋಗಿ ಏರಿಸಿದಿರಿ. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಯಲುಸೀಮೆಯ ಜನ ಇನ್ನೆಷ್ಟು ವರ್ಷಗಳ ಕಾಲ ಕುಡಿಯೋ ನೀರು ಅಂಥೇಳಿ ಅವರು ಅಂಗಲಾಚಬೇಕು. ನೀರು ಕೊಡುವ ಇಚ್ಛಾಶಕ್ತಿ ಇಲ್ಲದೇ ಇದ್ದರೆ ಯಾರಿದ್ರೇನು ಬಿಟ್ರೇನು. ಯುವಕರು ಹೋರಾಟದ ದಾರಿ ಹಿಡಿದಿದ್ದಾರೆ ಉದ್ಯೋಗಕ್ಕಾಗಿ. ಅವ್ರಿಗೆ ವಿಶ್ವಾಸ ಮೂಡಿಸೋ ಕೆಲಸ ಏನು ಮಾಡ್ತೀರಿ? ನಿಮ್ಮ ಹತ್ರ ಏನು ಅಜೆಂಡಾ ಇದೆ? ಸ್ಟಾರ್ಟಪ್ಗಳಿಗೆ ಉತ್ತೇಜನ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದೀರಾ? ಏನು ಮಾಡಿದ್ದೀರಿ ಹೇಳಿ? ಸ್ವಾವಲಂಬಿಯಾಗಿ ಬದುಕು ಕಟ್ಕೊಳ್ತೀನಿ ಅನ್ನೋನಿಗೆ ಅವನಿಗೆ ಸಮಸ್ಯೆಗಳನ್ನು ಒಡ್ಡಿದ್ದೀವಿ ಹೊರತು ಅವನಿಗೆ ಸ್ವಾವಲಂಬಿ ಬದುಕು ಕಟ್ಕೊಳ್ಳಿಕ್ಕೆ ಬೇಕಾದಂಥ ಪೂರಕ ವಾತಾವರಣ ಎಲ್ಲಿ ನಿರ್ಮಾಣ ಮಾಡಿದ್ದೀವಿ? ಇವತ್ತು ಯುವಕರಿಗೆ ಬೇಕಾಗಿರೋದು ಸ್ವಾವಲಂಬಿ ಬದುಕು ಕಟ್ಕೊಳ್ಳಿಕ್ಕೆ ಬೇಕಾದಂಥ ಪೂರಕ ವಾತಾವರಣ. ಮೂಲಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಟ್ಟರೆ ಉದ್ಯೋಗ ಸೃಷ್ಟಿಯಾಗತ್ತೆ. ನೀವು ಮೂಲಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇಲ್ಲ. ಸಾಲ ಮಾಡಿ ಗ್ಯಾರಂಟಿ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಿ. ಅದನ್ನೂ ಸರಿಯಾಗಿ ತಲುಪಿಸ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ವರ್ಷಕ್ಕೆ 2 ತಿಂಗಳದ್ದು ಮಾಯ ಆಗುತ್ತೆ. ಎಲೆಕ್ಷನ್ ಬಂದಾಗ ಒಟ್ಟಿಗೆ ಸೇರಿಸಿ ಹಾಕಿ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ಯೋಚನೆ ಮಾಡ್ತೀರಿ ನೀವು. ಯುವ ನಿಧಿ ಕೊಡಲೇ ಇಲ್ಲ ನೀವು. ಯುವ ನಿಧಿ ಬರಲೇ ಇಲ್ಲ, ಇವತ್ತಿಗೂ ಬರಲಿಲ್ಲ ಯುವ ನಿಧಿ. ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಮೋದಿಯವರು ಕೊಡೋ 6,000 ರೂಪಾಯಿ ಜೊತೆಗೆ BJP ಸರ್ಕಾರ 4,000 ರೂಪಾಯಿ ಕೊಡ್ತಾ ಇತ್ತು. ಅದನ್ನು ರದ್ದುಪಡಿಸಿದ್ರಿ ನೀವು. ರೈತ ವಿದ್ಯಾನಿಧಿ ರದ್ದುಪಡಿಸಿದ್ರಿ. ಇವತ್ತು SCP TSP ಅನುದಾನ ದುರುಪಯೋಗದ ಕಾರಣದಿಂದ ಆ ಸಮುದಾಯಗಳಿಗೆ, ಯಾವ ಶೋಷಿತ ಸಮುದಾಯ ಇದೆ ಆ ಸಮುದಾಯಗಳಿಗೆ ಒಂದು ತಾಲೂಕಿಗೆ ಬೋರ್ವೆಲ್ 2-3 ಬರ್ತವೆ. ಅದೇ ನೀವು ಅದರ ಹಣವನ್ನು ಸಂಪೂರ್ಣ ಪ್ರಮಾಣವಾಗಿ ಅದೇ ಶೋಷಿತ ವರ್ಗದ ಕಲ್ಯಾಣಕ್ಕೆ ಉಪಯೋಗಿಸಿದ್ರೆ ಅವರಿಗೆ ಒಂದೊಂದು ತಾಲೂಕಿಗೆ 25-30 ಬೋರ್ವೆಲ್ ಬರ್ತಾ ಇತ್ತು. ಒಂದು ಸ್ವಾವಲಂಬಿ ಬದುಕು ಕಟ್ಕೊಳ್ತಿದ್ದ. ನೇರ ಸಾಲ ಯೋಜನೆ ಹೆಚ್ಚು ಸಿಗ್ತಾ ಇತ್ತು. ವಾಹನ ಖರೀದಿಗೆ ಹಣ ಸಿಗ್ತಾ ಇತ್ತು. ಆಸ್ತಿ ಖರೀದಿಗೆ ಹಣ ಸಿಗ್ತಾ ಇತ್ತು. ಇಲ್ಲಿದೆ ಈಗ. ಹಾಗಾಗಿ ನಿಮ್ಮ ಈ ಒಡೆದಾಡುವ ನೀತಿ ತಾತ್ಕಾಲಿಕ ರಾಜಕೀಯ ಲಾಭವನ್ನು ನಿಮಗೆ ತಂದುಕೊಡ್ಬೋದು. ನೀವು ಹಿಂದೂಗಳನ್ನು ಒಡೆಯೋದು, ಅಲ್ಪಸಂಖ್ಯಾತರನ್ನು ಒಟ್ಟು ಮಾಡೋದು, ಈ ನೀತಿ ತಾತ್ಕಾಲಿಕ ರಾಜಕೀಯ ಲಾಭ ತಂದುಕೊಡ್ಬೋದು. ಕರ್ನಾಟಕದ ಅಭಿವೃದ್ಧಿಗೆ ಅದು ಮಾರ್ಗದರ್ಶನ ಮಾಡಲ್ಲ. ಅದರಿಂದ ಲಾಭ ಆಗಲ್ಲ. ನಿಮ್ಮ ಕರ್ನಾಟಕದ ಅಭಿವೃದ್ಧಿಯ ಯೋಜನೆಗಳೇನು ಹೇಳಿ? ನಿಮ್ಮ ಹತ್ರ ಏನು ಯೋಜನೆ ಮಾಡಿದ್ದೀರಿ? ಏನು ಮಾಡದೆ ಇದ್ಮೇಲೆ ನೀವು ಇದ್ರೆಷ್ಟು ಬಿಟ್ರೆಷ್ಟು? ಯಾರು ಮುಖ್ಯಮಂತ್ರಿ ಆದ್ರೇನು? ಜನರಿಗೆ ಏನು ಬಂತು ಭಾಗ್ಯ? ಅವ್ರಿಗೆ ನಿಮಗೆ ಲಾಭ ಆಗ್ಬೋದು, ಜನರಿಗೆ ಏನು ಲಾಭ? ಏನು ದಲಿತ CM ಜೊತೆಗೆ 4 ಉಪಮುಖ್ಯಮಂತ್ರಿಗಳಿಂದ ಕೂಡ ಬೇಡಿಕೆ ಇಟ್ಟಿದ್ದಾರೆ ಎಂದು ಮಾಹಿತಿ ಹೊರಬಿದ್ದಿದೆ. ಕಳೆದ 3-4 ದಶಕಗಳಿಂದ ದಲಿತ CM ಅನ್ನುವಂಥ ವಿಚಾರವನ್ನು ಮುಂದಿಟ್ಟು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋ ಕೆಲಸ ಮಾಡ್ತಾನೆ ಬಂದಿದ್ದಾರೆ. ಇಚ್ಛಾಶಕ್ತಿ ಇದ್ದಿದ್ರೆ ಚರ್ಚೆ ಆಗೋಕ್ಕೆ ಮುಂಚೆನೇ ನಿರ್ಣಯ ಆಗೋದು. ಇಚ್ಛಾಶಕ್ತಿ ಇಲ್ಲ. ಇಷ್ಟಾದಮೇಲೆ ಯಾರೋ ಈಗ ಯಾವುದೇ ಜಾತಿಯವರು ಮುಖ್ಯಮಂತ್ರಿ ಆದರೂ ಆ ಜಾತಿ ಉದ್ಧಾರ ಆಗುತ್ತೆ ಅನ್ನೋದೇ ಒಂದು ಭ್ರಮೆ. ಜಾತಿ ಹೆಸರಿನಲ್ಲಿ ಅವ್ರುಗಳು ಉದ್ಧಾರ ಆಗ್ತಾರೆ ಅಷ್ಟೇ. ಅದೊಂದು ಭ್ರಮೆ. ಆ ಭ್ರಮೆಯಿಂದ ಜನ ಹೊರಗೆ ಬರೋಲ್ಲ. ಹಂಗಾಗಿ ಇದೇ ನಡೀತಾ ಇರುತ್ತೆ. CM ಸಿದ್ದರಾಮಯ್ಯ ಅಹಿಂದ ನಾಯಕರು ಅಂತ ಗುರುತಿಸಿಕೊಳ್ಳೋದು, ಇವತ್ತು ಅವರು ಏನಾದರೂ ಸಮುದಾಯ ಮತ್ತು ಈಗ ಏನಾಗ್ತದೆ? ಅದು ಒಂದು ಭ್ರಮೆ. ಅಹಿಂದ ಉದ್ಧಾರ ಆಗಿದೆಯಾ? ಮುಖ್ಯಮಂತ್ರಿ 5-3-8 ವರ್ಷ ಮುಖ್ಯಮಂತ್ರಿ. ಯಾವುದೇ ಜಾತಿಯವರು ದುಡಿಯೋದಲ್ಲೇ ಅನ್ನ ತಿನ್ನುವ ವಾತಾವರಣ ಇದೆಯಾ? ಅವನು ದುಡಿಬೇಕು, ಅವನು ತಿನ್ನಬೇಕು. ರಾಜಕಾರಣಕ್ಕೆ ಈ ರೀತಿಯ ಒಂದು ಸೃಷ್ಟಿ ಮಾಡಿಕೊಂಡು
ಅಹಿಂದ ನೇತೃತ್ವ ಅಂತ ಹೇಳಿದ್ರು. ಅಹಿಂದ ವರ್ಗಕ್ಕೆ ಅನುಕೂಲ ಎಷ್ಟು, ಅನಾನುಕೂಲ ಎಷ್ಟು? ಅಹಿಂದ ವರ್ಗದಲ್ಲೇ ಬರುವಂಥ ದಲಿತ ಸಮುದಾಯದ SCP TSP ಅನುದಾನದ ದುರುಪಯೋಗ ಯಾರು ಮಾಡಿದ್ದು? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದು ಯಾರು? ಯಾವ ಪಕ್ಷದ ಸರ್ಕಾರ? ಪ್ರೊಟೆಕ್ಷನ್ ಮಾಡಿದ್ರ? ಯಾವ ಪ್ರೊಟೆಕ್ಷನ್ ಮಾಡಿಲ್ಲ. ಅದೊಂದು ಭ್ರಮೆ, ಅದು ಒಂದು ಭ್ರಮೆ. ಸರ್, ಈಗ ಅಂತಿಮವಾಗಿ ಬಿಜೆಪಿ ಯಾವ ಮುಂದಿನ ಸಿಎಂ ಬದಲಾವಣೆಯಲ್ಲಿ ಅಭಿವೃದ್ಧಿ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಬಹುಮತ ಕೊಟ್ಟಿದ್ದಾರೆ. ನಾವು ವಿರೋಧಕ್ಕಾಗಿ ವಿರೋಧ ಮಾಡಲ್ಲ, ನಾವು ಜನರ ಧ್ವನಿ ಆಗ್ತೀವಿ, ಜನರ ಪರವಾಗಿ ನಿಂತ್ಕೊಳ್ತೀವಿ. ಇವತ್ತು ದಿವ್ಯಾಂಗರಿಗೆ, ವಿಕಲಚೇತನರಿಗೆ ಮಾಸಾಸನ ಹೆಚ್ಚು ಮಾಡಬೇಕು ಅನ್ನೋ ಬೇಡಿಕೆ ಅವ್ರು ಒಂದು ಚಳುವಳಿ ಮಾಡಿದ್ರು. ನಾವು ಅಂದ್ಕೊಂಡ್ವಿ ಮಾನವೀಯ ನೆಲೆನಲ್ಲಾದರೂ ಅವರ ಮಾಸಾಸನವನ್ನು ಹೆಚ್ಚು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಮಾಡಿಲ್ಲ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಆ ದಿವ್ಯಾಂಗರ ಪರವಾಗಿ ಧ್ವನಿ ಎತ್ತೀವಿ. ಕರಾವಳಿಯ ಮೀನುಗಾರರು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿದ್ದಾರೆ, ಅವ್ರ ಪರವಾಗಿ ಧ್ವನಿ ಎತ್ತೇವೆ. ರೈತರ ಆತ್ಮಹತ್ಯೆಯಲ್ಲಿ ರಾಜ್ಯ 2ನೇ ಸ್ಥಾನದಲ್ಲಿದೆ. ರೈತರಿಗೆ ಬದುಕುವ ವಿಶ್ವಾಸ ರೈತರ ಕಳ್ಕೊಂಡ್ರೆ ಹಾಗಾದ್ರೆ ಈ ವಿಶ್ವಾಸ ಮೂಡಿಸೋ ಜವಾಬ್ದಾರಿ ಯಾರ್ದಿದೆ? ಅವ್ರ ಪರವಾಗಿ ನಾವು ಧ್ವನಿ ಎತ್ತೀವಿ, ಯುವಕರ ಧ್ವನಿ ಆಗ್ತೀವಿ, ರಾಜ್ಯದ ಜನರ ಧ್ವನಿ ಆಗ್ತೀವಿ. ನಾವು ರಾಜ್ಯದ ಜನರ ಧ್ವನಿ ಆಗ್ತೀವಿ ಹೊರತು ರಾಜಕಾರಣ ಮಾಡೋದಿಲ್ಲ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು, ಯಾರನ್ನು ಮಾಡಬೇಕು ಅನ್ನೋದು ನಮ್ಮ ಕೆಲಸ ಅಲ್ಲ. ಕಾಂಗ್ರೆಸ್ಸಿಗೆ ಬಹುಮತ ಕೊಟ್ಟಿದ್ದಾರೆ, ಅವ್ರು ಯಾರನ್ನಾರು ಮುಖ್ಯಮಂತ್ರಿ ಮಾಡಲಿ. ಆದರೆ ಮುಖ್ಯಮಂತ್ರಿ ಜಗಳನ ಭಾಳ ಬೇಗ ಬಗೆಹರಿಸಿ ಮತ್ತೆ ಜಗಳ ಆಡಬೇಡಿ. ಮತ್ತೆ ಜಗಳವನ್ನು ಮುಂದುವರಿಸಿ ಅವನಿಗೆ ಮುಖ್ಯಮಂತ್ರಿ ಮಂತ್ರಿ ಸ್ಥಾನ ಕೊಡಲಿಲ್ಲ, ಈ ಖಾತೆ ಸಿಗಲಿಲ್ಲ, ಆ ಖಾತೆ ಸಿಗಲಿಲ್ಲ ಅಂತ ಮತ್ತೆ ಜಗಳನ ಮುಂದುವರಿಸಿದರೆ ಒಬ್ಬರಿಗೆ ಮೇಲೆ ಕೂರಿಸಿದ ಜನರೇ ತಿಪ್ಪೆಗೂ ಎಸಿತಾರೆ. ಇವಿಷ್ಟು MLC CT ರವಿ ಅವರ ಮಾತಾಗಿರ್ತಕ್ಕಂಥದ್ದು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.